ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಂದಿರಾ ದೇವರಿಗೆ ಪೂಜೆ ಮಾಡ್ತಾಳೆ. ಆಗ ಕಲಾವತಿ ಮೇಲ್ಗಡೆನೆ ನೋಡ್ತಾ, ಇಂದಿರಾ ಸ್ವಲ್ಪ ಹೊತ್ತು ಕಾದಿದ್ರೆ ನಿಮ್ಮ ಭಾವನೂ ಬಂದಿರೋರು, ಆಮೇಲೆ ಪೂಜೆ ಮಾಡ್ಬೋದಾಗಿತ್ತಲ್ವಾ ಅಂತಾರೆ. ಅಕ್ಕ, ಭಾವ ಬಂದ ಮೇಲೆ ನೀವು ಮತ್ತೊಂದು ಸಲ ಪೂಜೆ ಮಾಡಿ ಆಯಿತಾ ರೀ, ನೀವು ಬನ್ನಿ ಅಂತ ಚಂದ್ರಕಾಂತ್ ಕಾಲಿಗೆ ಪೂಜೆ ಮಾಡಿ ಕಂಕಣ ಕಟ್ಟಿ ಸ್ವೀಟ್ನ ತಿನ್ನಿಸ್ತಾಳೆ ಇಂದಿರಾ. ಆಗ ಶ್ರೀಕಂಠನಂತ, ರಕ್ಷಾ, ನೆಕ್ಸ್ಟ್ ವರ್ಷ ಇದೇ ತರಹ ನನಗೆ ಪೂಜೆ ಮಾಡ್ತೀಯ, ಇನ್ಮೇಲೆ ನಿನ್ನ ಹೆಂಗೆ ಆಟ ಆಡಿಸ್ತೀನಿ ಅಂತ ಯೋಚನೆ ಮಾಡ್ತಾನೆ. ಆಗ ಸೂರ್ಯಕಾಂತ್ ಮೇಲಿಂದ ಕೆಳಗಡೆ ಬರ್ತಾರೆ. ಆಗ ಕಲಾವತಿ, ರೀ ಇದೇನ್ರಿ ಇನ್ನೂ ರೆಡಿನೇ ಆಗಿಲ್ಲ, ಹೋಗಿ ರೆಡಿಯಾಗಿ ಬನ್ನಿ, ಆಗಲೇ ಪೂಜೆ ಶುರುವಾಗಿದೆ ಅಂತಾರೆ. ಯಾಕೆ ಅಂತಾರೆ ಸೂರ್ಯಕಾಂತ್. ಏನ್ರಿ ಮರ್ತ್ಬಿಟ್ರಾ, ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ನಾನು ನಿಮ್ಮ ಪಾದ ಪೂಜೆ ಮಾಡಬೇಕು, ಬನ್ನಿ ಕೂತ್ಕೊಳ್ಳಿ ಅಂತಾರೆ ಕಲಾವತಿ. ನೀನು ನನಗೆ ಪಾದ ಪೂಜೆ ಮಾಡ್ತೀಯಾ? ಅದು ಹೆಂಡತಿ ಆದವಳು ಗಂಡಂಗೆ ಮಾಡೋ ಪೂಜೆ ಅಲ್ವಾ, ನೀನು ಯಾಕೆ ನನಗೆ ಮಾಡ್ತೀಯಾ? ಇಷ್ಟಕ್ಕೂ ನೀನೇನು ನನ್ನ ಹೆಂಡ್ತಿನ ಅಂತಾರೆ ಸೂರ್ಯಕಾಂತ್. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತಾರೆ ಕಲಾವತಿ. ಮತ್ತೆ ನಿಂದೇನು, ನನ್ನ ಕಣ್ ತಪ್ಪಿಸಿ ಓಡೋದವಳಿಗೆ ನಿನ್ನ ಒಡವೆನೆಲ್ಲ ಕೊಟ್ಟಿದ್ಯಾ? ಅವಳು ನಮ್ಮನೆಗೆ ನುಗ್ಗಿ ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದಾಗ ಅದನ್ನು ನೋಡಿಕೊಂಡು ಸುಮ್ಮನೆ ನಿಂತಿದ್ದೆ. ಅಪ್ಪಿತಪ್ಪಿ ಅವಳಿಗೆ ಯಾರಾದರೂ ಬೈದು ಶಾಪ ಹಾಕಿದರೆ ನನ್ನ ಮಗಳಿಗೆ ಶಾಪ ಹಾಕ್ತೀಯಾ ಅಂತ ಧ್ವನಿ ಎತ್ತಿ ಮಾತಾಡ್ತೀಯಾ? ನೀನ್ಯಾವ ಸೀಮೆ ಹೆಂಡ್ತೀನಿ ನನಗೆ ಅಂತಾರೆ ಸೂರ್ಯಕಾಂತ್. ಆಹಾ ಭಾವ ಒಳ್ಳೆ ಪಂಚ್ ಕೊಟ್ರಿ ಅಂತ ಇಂದಿರಾ ಸ್ಮೈಲ್ ಮಾಡ್ತಾಳೆ. ಗಂಡನ ಆಯಸ್ಸು ವೃದ್ಧಿ ಆಗಲಿ ಅಂತ ಮಾಡೋ ಪೂಜೆ ಇದು, ಯಾರಿಗೂ ಗೊತ್ತು. ನೀನು ನನ್ನ ಕುರ್ಚಿಲಿ ಕೂರಿಸಿ ಪೂಜೆ ಮಾಡ್ತಾ ಮಾಡ್ತಾ ಆದಷ್ಟು ಬೇಗ ನನ್ನ ಗಂಡನ ಮೇಲೆ ಕರ್ಕೊಂಡು ಬಿಡಪ್ಪ ಅಂತ ಕೇಳ್ಕೊಬೋದು. ಯಾಕಂದರೆ ನೀನು ಅಂಥವಳೆ, ನನಗೆ ಯಾವ ಪಾದ ಪೂಜೆನೂ ಬೇಕಾಗಿಲ್ಲ, ಯಾಕಂದರೆ ನನ್ನ ಪಾದ ಮುಟ್ಟೋ ಯೋಗ್ಯತೆ ಕೂಡ ನಿನಗಿಲ್ಲ ಅಂತ ರೇ ಸೂರ್ಯಕಾಂತ್. ಭಾವ ಹಬ್ಬ ಅಲ್ವಾ ಭಾವ, ಪೂಜೆ ಮಾಡ್ಕೊಳ್ಳಿ ಭಾವ ಅಂತಾಳೆ ಇಂದಿರಾ. ಯಾವ ಹಬ್ಬನೂ ಇಲ್ಲ, ಏನೂ ಇಲ್ಲ. ಯಾವತ್ತು ನನ್ನ ಜೀವನದಲ್ಲಿ ಇವಳ ಮಗಳು ಬಂದರೋ ಅವತ್ತಿನಿಂದ ನನ್ನ ಜೀವನದಲ್ಲಿ ಸೂತ್ಕ ಅಂಟ್ಕೊಂಡ್ಬಿಟ್ಟಿದೆ, ಛೇ ಅಂತ ಹೋಗ್ತಾರೆ ಸೂರ್ಯಕಾಂತ್. ಚಂದ್ರಕಾಂತ್ ಶಾಕ್ನಿಂದ ನೋಡ್ತಾರೆ. ರೀ, ಪೂಜೆ ಆದಮೇಲೆ ನೀವು ನನಗೆ ಆಶೀರ್ವಾದನೇ ಮಾಡಿಲ್ಲ ರೀ, ಕೂತ್ಕೊಳ್ಳಿ, ತಗೊಳ್ಳಿ ಅಕ್ಷತೆ, ಆಶೀರ್ವಾದ ಮಾಡಿ ಅಂತ ಕಾಲಿಗೆ ನಮಸ್ಕಾರ ಮಾಡಿ. ಏಯ್ ಜ್ಯೋತಿ, ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದೆ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋಕ್ಕೂ ಭಾಗ್ಯ ಇರಬೇಕು ಕಣೆ, ಅದಕ್ಕೂ ಕೇಳ್ಕೊಂಡು ಬಂದಿರಬೇಕು ಅಂತಾರೆ ಇಂದಿರಾ. ಕಲಾವತಿ ಹೇಳ್ತಾರೆ. ಈಚೆ ಮೀನನ್ನು ಕೇಶವ ರೂಮಿಗೆ ಹೇಳ್ಕೊಂಡು ಬರ್ತಾನೆ. ಕೇಶವ, ಬಿಡೋ ಕೇಶವ, ನನಗೆ ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇದೆ ಕಣೋ ಅಂತಾಳೆ ಮೀನಾ. ಸುಮ್ಮನೆ ಕೂತ್ಕೋ 5 ನಿಮಿಷ ಅಂತ ಕೇಶವ ಆಚೆ ಹೋಗಿ ಬರ್ತಾನೆ. ಏನಾಗಿದೆ ಇವನಿಗೆ ಅಂತಾಳೆ ಮೀನಾ. ಆಗ ಕೇಶವ ಚಂಬು, ಅರಿಶಿನ, ಕುಂಕುಮ, ತಟ್ಟೆ ಎಲ್ಲ ತಗೊಂಡು ಬರ್ತಾನೆ. ಕೇಶವ, ಏನೋ ಇದು ನಿನಗೆ, ಪಾದ ಪೂಜೆ ಮಾಡೋಕ್ಕೆ ಬಂದ್ಯಾ? ಕೇಶವ, ಇವತ್ತು ಭೀಮನ ಅಮಾವಾಸ್ಯೆ, ಹೆಂಡತಿ ಗಂಡನ ಪಾದ ಪೂಜೆ ಮಾಡಬೇಕು, ಗಂಡ ಹೆಂಡತಿ ಪಾದ ಪೂಜೆ ಮಾಡಬಾರ್ದು ಕಣೋ, ತೆಗಿ ಇದನ್ನೆಲ್ಲ ಅಂತಾಳೆ ಮೀನಾ. ಆ ಥರ ಯಾವ ರೂಲ್ಸು ಇಲ್ಲ, ಹೊರಗಡೆನೇ ನಿನ್ನ ಪಾದ ಪೂಜೆ ಮಾಡಬೇಕು ಅಂದ್ಕೊಂಡೆ, ಆದರೆ ಅಪ್ಪ ಅಮ್ಮಂಗೋಸ್ಕರ ಚಿನ್ನದ ಬಳೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರಲ್ಲ, ಒಂದು ಇಮೋಷ್ನಲ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು, ಅದನ್ನು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಾದೆ. ನೀನು ಸುಮ್ಮನೆ ಕಾಲಿಡು, ನಾನು ನಿನ್ನ ಪಾದ ಪೂಜೆ ಮಾಡಬೇಕು ಅಂತಾನೆ ಕೇಶವ. ಕೇಶವ, ನೀನು ನನ್ನ ಗಂಡ ಕಣೋ, ಗಂಡ ಹೆಂಡತಿ ಕಾಲು ಮುಟ್ಬಾರ್ದು ಕೇಶವ ಅಂತಾಳೆ ಮೀನಾ. ಸುಮ್ಮನೆ ಕಾಲಿಡು ಇಲ್ಲಿ ಅಂತ ಮೀನನ ಕಾಲನ್ನು ಇರಿಸಿ ಕಾಲು ತೊಳಿತಾನೆ ಕೇಶವ. ಕೇಶವ, ಗಂಡ ಹೆಂಡತಿ ಕಾಲು ಮುಟ್ಬಾರ್ದು ಕಣೋ, ಆಯಸ್ಸು ಕಮ್ಮಿ ಆಗುತ್ತೆ ಅಂತಾಳೆ ಮೀನಾ. ಭೀಮನ ಅಮಾವಾಸ್ಯೆನ ಯಾರು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಮಾತ್ರ ಬೇರೆ. ಹೆಂಡತಿ ಆದವಳು ಗಂಡ ಚೆನ್ನಾಗಿರಲಿ, ದೀರ್ಘಾಯುಷ್ಯಾಗಿರಲಿ, ಸುಖ ಸಮೃದ್ಧಿ ಅವನ ಜೀವನದಲ್ಲಿ ಇರಲಿ ಅಂತ ಬೇಡ್ಕೋತಾಳೆ. ಆದರೆ ಗಂಡ ಆದವನು ಮಾತ್ರ ಹೆಂಡತಿಗೋಸ್ಕರ ಬೇಡ್ಕೋಬಾರ್ದ? ಅವಳು ನಗ್ನಗ್ತಾ ಇರಬೇಕು, ಸುಖವಾಗಿರಬೇಕು, ದೀರ್ಘಾಯುಷ್ಯವಾಗಿರಬೇಕು ಅಂತ ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಮೀನಾ? ಗಂಡ ಹೆಂಡತಿ ಅಂದರೆ ಒಬ್ರಿಗೋಸ್ಕರ ಒಬ್ಬರು ಅಲ್ವಾ ಮೀನಾ, ನನ್ನ ಜೀವನದಲ್ಲಿ ನಾನು ನಿರೀಕ್ಷೆನೇ ಪಟ್ಟಿರಲಿಲ್ಲ, ಅಷ್ಟು ಖುಷಿಯಾಗಿದ್ದೀನಿ. ಆ ಖುಷಿ ಬಂದಿದೆ ನಿನ್ನಿಂದ. ನನ್ನನ್ನು ನಾನು ಹೇಗಿದೆಯೋ ಹಾಗೇ ನೀನು ಇಷ್ಟಪಟ್ಟಿದ್ಯಾ? ಈಗಿನ ಕಾಲದಲ್ಲಿ ಗಂಡ ಒಳ್ಳೆ ಕೆಲಸದಲ್ಲಿರಬೇಕು, ಲಕ್ಷಾಂತರ ರೂಪಾಯಿ ದುಡಿಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ನಾನೊಂದು ಪ್ರಾವಿಷನಲ್ ಸ್ಟೋರ್ಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಗೊತ್ತಿದ್ರು ನನ್ನ ಪ್ರೀತಿ ಮಾಡಿದೆ, ನನ್ನ ನಂಬಿ ಮದುವೆ ಆದೆ, ಈ ಮನೇಲಿ ಬಂದೆ. ಜಾಯಿಂಟ್ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟೇ ಇಲ್ಲದೆ ಇರೋ ಈ ಕಾಲದಲ್ಲಿ ನಮ್ಮ ಮನೆಯವರಿಗೆಲ್ಲ ಹೊಂದ್ಕೊಂಡಿದ್ಯಾ? ನಾನು ನಮ್ಮ ಮನೆಯವರನ್ನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ನೀನು ಪ್ರೀತಿಸ್ತೀಯಾ, ಕಾಳಜಿ ಮಾಡ್ತೀಯಾ? ಏನು ಗೊತ್ತಾ ಮೀನಾ, ಅವತ್ತು ಅಪ್ಪ ನಿನಗೆ ಬೈದಾಗ ನಾನು ಅಪ್ಪನ ಮೇಲೆ ಕೋಪ ಮಾಡಿಕೊಂಡು ರೇಗಾಡ್ಬಿಟ್ಟಿದ್ದೆ, ಈ ಮನೆಯೇ ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ದೆ. ಆಗ ನೀನು ಕರೆದು ಸಮಾಧಾನ ಮಾಡಿ ನಾನು ಅಪ್ಪ ಒಂದಾಗೋ ಹಾಗೆ ಮಾಡಿದೆ, ಈ ಮನೆ ಬಿಟ್ಟು ಹೋಗದೆ ಇರೋ ಹಾಗೆ ನೋಡಿಕೊಂಡೆ. ಅದೇ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ಒಳ್ಳೆಯದಾಯಿತು, ನಮಗೆ ಇನ್ನೂ ಪ್ರೈವೇಸಿ ಸಿಗುತ್ತೆ, ಬೇರೆ ಮನೆಗೆ ಹೋಗೋಣ ಅಂತ
ಆ ಪರಿಸ್ಥಿತಿನ ಉಪಯೋಗಿಸ್ಕೊಂಡು ಬಿಡ್ತಿದ್ರು. ಒಂದೊಂದು ಸಲ ನನ್ನ ಕೈ ಗಿಂಡಿ ಚೆಕ್ ಮಾಡ್ಕೋತೀನಿ, ಇದು ಕನಸ ನನಸ ಅಂತ. ಯಾಕಂದರೆ ನಾನು ಕನಸಲ್ಲೂ ಈ ಥರ ವ್ಯಕ್ತಿತ್ವ ಇರೋ ಹೆಂಡತಿ ನನಗೆ ಸಿಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೀನಾ. ಅಷ್ಟು ಒಳ್ಳೆ ಹೆಂಡತಿ ನನಗೆ ಸಿಕ್ಕಿದ್ದಾಳೆ. ಏನು ಗೊತ್ತಾ, ನನ್ನ ಜೀವನದಲ್ಲಿ ನೀನು ನನಗೆ ಬೆಸ್ಟ್ ಫ್ರೆಂಡು ಆಗಿದೆಯಾ, ನನ್ನ ಲಕ್ಕಿ ಚಾರ್ಮು, ನನಗೆ ಎಲ್ಲನೂ ನೀನೇ ಕಣೆ. ಈ ಎಲ್ಲ ಗುಣ ಇರೋ ನಿನ್ನ ಪಾದ ಮುಟ್ಟಿ ಪೂಜೆ ಮಾಡಿದರೆ ನನಗೆ ಕೆಟ್ಟದಾಗತ್ತಾ, ಆಯಸ್ಸು ಕಡಿಮೆ ಆಗುತ್ತಾ? ಚಾನ್ಸೇ ಇಲ್ಲ. ನನ್ನ ಅಕೌಂಟ್ಗೆ ಸ್ವಲ್ಪ ಪುಣ್ಯ ಆ್ಯಡ್ ಆಗುತ್ತೆ. ಆಗಲೂ ನನ್ನ ಆಯಸ್ಸು ಕಡಿಮೆ ಆದರೆ ನೀನಿಲ್ಲದೆ ಇರೋ ಜಗತ್ತಲ್ಲಿ ಒಂದು ಕ್ಷಣನೂ ನಾನು ಇರಲ್ಲ ಮೀನಾ ಅಂತಾನೆ ಕೇಶವ ಬಿಡ್ತು ಅನ್ನು ಅಂತಾಳೆ ಮೀನಾ. ನಂತರ ಕೇಶವ ಕಾಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು, ಮೀನಾ, ಎಲ್ಲ ಗಂಡಸರು ದೇವತೆ ಥರ ಇದೇ ಹೆಂಡತಿ ಸಿಗಬೇಕು ಅಂತ ಬಿಡ್ಕೋತಾರೆ, ಆದರೆ ನನಗೆ ದೇವತೆನೇ ಹೆಂಡತಿಯಾಗಿ ಸಿಕ್ಕಿದ್ದಾಳೆ ಅಂತ ಕೈ ಮುಗಿತಾನೆ ಕೇಶವ. ಆಗ ಮೀನಾ ಕೇಶವನ ತಬ್ಕೊಂಡು ಅಳ್ತಾಳೆ. ಹಲೋ, ಇಷ್ಟು ಚೆನ್ನಾಗಿ ಪಾದ ಪೂಜೆ ಮಾಡಿದ್ದೀನಿ, ಬರೀ HOD ಅಷ್ಟೇನಾ ಅಂತಾನೆ ಕೇಶವ. ಆಗ ಮೀನಾ ಕಿಸ್ಕೊಡ್ತಾಳೆ. ಈಚೆ ಮನೆಯವರೆಲ್ಲ ಹಾಲ್ನಲ್ಲಿರ್ತಾರೆ. ಮಾಧವ ಲ್ಯಾಪ್ಟಾಪ್ನಲ್ಲೇ ನೋಡ್ತಿರ್ತಾನೆ. ಅಣ್ಣ, ರಿಸಲ್ಟ್ ಬಂತ ಅಣ್ಣ ಅಂತಾನೆ ವಲ್ಲಭ. ಇಲ್ಲ ಚಿಕ್ಕು, ಇನ್ನೂ ಬಂದಿಲ್ಲ ಅಂತಾನೆ ಮಾಧವ. ಅಮ್ಮು, ನಿನಗೆ ರಿಸಲ್ಟ್ ಬಗ್ಗೆ ಟೆನ್ಷನ್ನೇ ಇಲ್ವೇನೆ ಅಂತಾಳೆ ಮೀನಾ. ಟೆನ್ಷನ್ನ? ನನಗ? ನೋ ವೇ, ಚಾನ್ಸೇ ಇಲ್ಲಕ್ಕ. ಕಾಲೇಜ್ಗೆ ಹೇಗಿದ್ರು ನಾನೇ ಟಾಪರು. ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ನೋಡಬೇಕಷ್ಟೆ. ಅಷ್ಟಕ್ಕೂ ಟೆನ್ಷನ್ ಆಗಬೇಕಾಗಿರೋದು ಈ ಕಾಡು ಪಾಪಂಗೆ. ನೋಡಿ ಅವನೆಷ್ಟು ವರಿ ಮಾಡ್ಕೊಂಡಿದ್ದಾನೆ ಅಂತ. ಪಾಪ, ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಅವನಿಗೆ ಗೊತ್ತೇ ಇಲ್ಲ ಅಂತಾಳೆ ಅಮೂಲ್ಯ. ನಂದನ್ ಗಿರಿಜಾ ಸ್ಮೈಲ್ ಮಾಡ್ತಾರೆ. ಯಾರಿಗೆ ಹೇಳ್ತಿದ್ಯಾ ಪಾಸ್ ಆಗ್ತಿಲ್ಲ ಅಂತ? ನಾನು ಕೆಲಸ ಮಾಡ್ತಿದ್ದೀನಿ, ನನಗೆ ಟೈಮೇ ಸಿಗಲ್ಲ. ಸಿಕ್ಕಾಗ ಓದ್ಕೊಂಡಿದ್ದೀನಿ ಅಷ್ಟೇ. ಆದರೆ ನಿನಗೆ ಮನೇಲಿ ಮಾಡೋದಕ್ಕೆ ಏನು ಕೆಲಸ ಇಲ್ಲ. ಅಮ್ಮ ಅತ್ತಿಗೆ ಎಲ್ಲ ಸೇರಿ ಊಟ ತಿಂಡಿ ಎಲ್ಲ ಮಾಡಿಕೊಡ್ತಾರೆ. ಟೈಮ್ಗೆ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿ ರೆಡಿಯಾಗಿಬಿಟ್ಟಿದ್ಯಾ. ಆದರೆ ನಾನು ಫುಡ್ ಡೆಲಿವರಿ, ಡ್ರೈವಿಂಗ್, ಅದು ಇದು ಎಲ್ಲ ಮಾಡಿಕೊಂಡು ಓದ್ಕೊಂಡಿದ್ದೀನಿ ಗೊತ್ತಾ ಅಂತಾನೆ ವಲ್ಲಭ. ಎಷ್ಟು ಓದ್ತೀವಿ, ಹೇಗೆ ಓದ್ತೀವಿ ಅನ್ನೋದು ಅಲ್ಲ ಇಂಪಾರ್ಟೆಂಟ್, ಮಾರ್ಕ್ಸ್ ಎಷ್ಟು ತೆಗಿತೀವಿ ಅನ್ನೋದೇ ಇಂಪಾರ್ಟೆಂಟ್. ನಿನಗಿಂತ ನನಗೆ ಜಾಸ್ತಿ ಮಾರ್ಕ್ಸ್ ಬರೋದು. ಆಮೇಲೆ ನನ್ನ ನೋಡಿ ಹೊಟ್ಟೆ ಉರಿಯೆಲ್ಲ ಪಟ್ಕೊಂಬೇಡ, ಸರಿನಾ ಅಂತಾಳೆ ಅಮೂಲ್ಯ. ನನಗೆ ನಿನ್ನ ಕಾಂಪಿಟೇಷನ್ನೇ ಅಲ್ಲ ಕಣೆ. ನನ್ನ ಲೆವೆಲ್ಗೆ, ನನ್ನ ಹೈಟ್ಗೆ ನೀನಲ್ಲ ಬಿಡು ಅಂತಾನೆ ವಲ್ಲಭ. ಹೌದಪ್ಪ, ನಿನ್ನ ಲೆವೆಲಲ್ಲಿ ನಿನಗಿಂತ 10 ಹೆಜ್ಜೆ ಮೇಲೆ 10 ತೂಕ ಜಾಸ್ತಿ ಇದ್ದೀನಿ ಅಂತಾಳೆ ಅಮೂಲ್ಯ. ನೋಡು, ನನ್ನ ಹತ್ರ ಜಗಳ ಮಾಡಬೇಡ, ಸುಮ್ಮನಿರು ಅಂತ ಹೇಳ್ತಾನೆ ವಲ್ಲಭ. ಇಬ್ಬರು ಕಿತ್ತಾಡ್ತಾರೆ. ಆಗ ಮಾಧವ, 1 ನಿಮಿಷ, ನಿಮ್ಮಿಬ್ರದ್ದು ರಿಸಲ್ಟ್ ಬಂತು ಅಂತಾನೆ. ಅಣ್ಣ, ನಾನು ಪಾಸಾಗಿದ್ದಾನೆ ಅಲ್ವಾ ಅಂತಾನೆ ವಲ್ಲಭ. ಹ್ಞೂ ಚಿಕ್ಕು, ಇಬ್ಬರು ಪಾಸಾಗಿದ್ದೀರಾ ಅಂತಾನೆ ಮಾಧವ. ಆಗ ವಲ್ಲಭ ಅಮೂಲ್ಯ ಇಬ್ಬರು ತಪ್ಕೊಂಡು ಕುಣಿತಾರೆ. ಗಿರಿಜಾ ದೇವ್ರಿಗೆ ಕೈ ಮುಗಿತಾರೆ. ನಂದನ್ ಖುಷಿ ಆಗ್ತಾರೆ. ಮೀನಾನು ನಗ್ತಾ, ಹಲೋ ಅಮೂಲ್ಯ, ವಲ್ಲಭ ಅವರೇ, ನಾವೆಲ್ಲರೂ ಹಾಲ್ನಲ್ಲಿದ್ದೀವಿ, ನೀವಿಬ್ಬರು ರೂಮಲ್ಲಿಲ್ಲ ಅಂತಾಳೆ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲಪ್ಪ. ಹೋಗಿ ನಿನ್ನ ಹತ್ರ ಹೇಳ್ತಿದ್ದೀನಲ್ಲ, ಮದುವೆ ಗಂಡಿಗೆ ಅದೇ ಇಲ್ಲ ಅಂತಾನೆ ಕೇಶವ. ಏನೋ ಅದು ಅಂತಾನೆ ಸುಂದ್ರ. ತಾಳಿ ಕೊಟ್ಟೋಕ್ಕೆ ಹೆಣ್ಣೆ ಇಲ್ಲ ಅಂದೆ ಅಷ್ಟೇ ಅಂತಾನೆ ಕೇಶವ. ಬಾವ, ನಂದು ಮಾರ್ಕ್ಸ್ ಎಷ್ಟು ಅಂತಾಳೆ ಅಮೂಲ್ಯ. ನಿಂದು 92% ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ಯಾ, ಕಂಗ್ರ್ಯಾಚುಲೇಷನ್ಸ್ ಅಂತಾನೆ ಮಾಧವ. ಹೇ ಅಂತ ಕೂಗ್ತಾಳೆ ಅಮೂಲ್ಯ. ಅಣ್ಣ, ನಂದೇನಾಯಿತು ಅಂತಾನೆ ವಲ್ಲಭ. ಚಿಕ್ಕು, ನಿಂದು 75% ಕಣೋ, ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ಯಾ ಅಂತಾನೆ ಮಾಧವ. ನಂದನ್ ಖುಷಿಯಿಂದ ತಲೆ ಅಲ್ಲಾಡಿಸ್ತಾರೆ. ಕಾಡು ಪಾಪ, ನಾನು ಹೇಳಲಿಲ್ವಾ ನಿನಗಿಂತ ಜಾಸ್ತಿ ಮಾರ್ಕ್ಸ್ ನನಗೆ ಬರೋದು ಅಂತ? ನೀನು ನನ್ನ ಹತ್ರ ಟ್ಯೂಷನ್ ತಗೋಬೇಕಿತ್ತು, ಆವಾಗ ಹೆಚ್ಚು ಕಮ್ಮಿ ನನ್ನ ಮ್ಯಾಚ್ ಮಾಡ್ಬೋದಿತ್ತು ಅಂತಾಳೆ ಅಮೂಲ್ಯ. ಅಮ್ಮ ತಾಯಿ, ಟ್ಯೂಷನ್ ಅಂತ ಮತ್ತೆ ಮಾತಾಡಿದರೆ 2 ಬಾರಿಸ್ತೀನಿ. ನನಗೆ ಎಷ್ಟು ಮಾರ್ಕ್ಸ್ ಬಂದಿದೆಯೋ ಅಷ್ಟಕ್ಕೆ ನಾವು ಖುಷಿಯಾಗಿದ್ದೀವಿ. ಆದರೂ ಓದಿನ ವಿಷಯದಲ್ಲಿ ಹುಡುಗಿರೇ ಆವತ್ತು ಮುಂದೆ ಅಪ್ಪಿ, ಅದು ಇವತ್ತು ಮತ್ತೆ ಪ್ರೂವ್ ಆಗೋಯ್ತು ಅಂತಾಳೆ ಅಮೂಲ್ಯ. ಗಂಡಸರು ತುಂಬ ಜನ ಸಾಧಕರು ಇದ್ದಾರೆ ಕಣೆ. ಭೀಮಸೇನ, ನಳ ಮಹಾರಾಜರು ಗಂಡಸರಲ್ಲವೇ ಅಂತಾನೆ ವಲ್ಲಭ. ನಮ್ಮ ಸುಂದ್ರ ಮಾವನು ಗಂಡಸೆ ಅಂತಾನೆ ಕೇಶವ ಅಂತಾನೆ ಸುಂದ್ರ. ಹುಡುಗಿರು ಯಾವುದರಲ್ಲೂ ಕಮ್ಮಿ ಇಲ್ಲ ಗೊತ್ತಾ. ಕನ್ನಡ ನಾಡಿನ ವೀರರಮಣಿಯ, ಗಂಡು ಭೂಮಿಯ ವೀರನಾರಿಯ ಕವಿತೆಯ ನಾನು ಹಾಡುವೆ ಅಂತಾಳೆ ಅಮೂಲ್ಯ. ಆಯ್ತಾಯ್ತು, ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಇಲ್ಲಿ ಇಬ್ಬರು ಸಮಾನರೇ. ಭಾರತದ ಮೊದಲನೇ IPS ಅಧಿಕಾರಿ ಯಾರು ಗೊತ್ತಾ? ಒಂದು ಹೆಣ್ಣು, ಕಿರಣ್ ಬೇಡಿ. ಹಾಗೇ 30-31 ವರ್ಷ ಬದುಕಿದ್ರು ಕೂಡ ಎಲ್ಲರೂ ಸ್ಮರಣೆ ಮಾಡುವಂಥದ್ದು ಸ್ವಾಮಿ ವಿವೇಕಾನಂದನ ಸಾಧನೆ. ಯಾರು ಬೇಕಿದ್ರೂ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು ಒಂದು ಛಲ, ನಿಷ್ಠೆ, ಗುರಿ, ಅದು ಇರಬೇಕು. ಗಂಡು ಹೆಣ್ಣು ಅನ್ನೋದು ಒಂದೇ ಬಂಡಿ 2 ಚಕ್ರ ಇದ್ದ ಹಾಗೆ. 2 ಒಟ್ಟಿಗೆ ಚಲಿಸಿದರೆ ಮಾತ್ರ ಗುರಿ ಕಡೆ ಬಂಡಿ ಸಾಗೋದು. ಏನರೋ ಅರ್ಥ ಆಯ್ತಾ ನಿಮಗೆ ಅಂತಾರೆ ನಂದನ್. ವಲ್ಲಭ ಅಲ್ಲಿಂದ ಆಚೆ ಹೋಗಿ ಸ್ವೀಟ್ ತರ್ತಾನೆ. ಕಾಡು ಪಾಪ, ಸ್ವೀಟು ಯಾವಾಗ ತಂದಿದ್ಯೋ ಅಂತಾಳೆ ಅಮೂಲ್ಯ. ನಾನು ಪಾಸಾಗ್ತೀನಿ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಅಡ್ವಾನ್ಸ್ ಆಗಿ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಅಂತಾನೆ ವಲ್ಲಭ. ಮತ್ತೆ ನನಗೆ ಕೇಳಿಲ್ಲ ಅಂತಾಳೆ ಅಮೂಲ್ಯ. ನಿನಗೆ ಹೇಳಿದಿದ್ರೆ ಬರೀ ಬಾಕ್ಸ್ ಮಾತ್ರ ಉಳಿತಿತ್ತು, ಅದಕ್ಕೆ ಹೇಳಿರಲಿಲ್ಲ. ಮಾಧವಣ್ಣ, ತಗೋ ಸ್ವೀಟು ಅಂತಾನೆ ವಲ್ಲಭ. ಚಿಕ್ಕು, ಅಪ್ಪಂಗೆ ಫಸ್ಟ್ ಕೊಡು ಅಂತಾನೆ ವಲ್ಲಭ. ಅಣ್ಣ, ನಾನು
ತೆಗೆದಿದ್ದು ಬರೀ 75%, 90% ಯಾಕೆ ತೆಗ್ದಿಲ್ಲ ಅಂದರೆ ಅಂತಾನೆ ವಲ್ಲಭ. ನೀನು ಪಾಸ್ ಆಗಿದೆಯಾ ಅನ್ನೋ ಖುಷಿಗೆ ತಗೋತಾರೆ ಅಂತಾನೆ ಕೇಶವ. ಹೋಗು ಹೋಗು ಅಂತಾರೆ. ಆದರೆ ವಲ್ಲಭ ಅಮೂಲ್ಯ ಕೈಗೆ ಸ್ವೀಟ್ ಕೊಟ್ಟು ಅವಳನ್ನು ತಳ್ತಾ ಬರ್ತಾನೆ. ಆಗ ನಂದನ್ ನಿಂತ್ಕೋತಾರೆ. ಅಮೂಲ್ಯ ಸ್ವೀಟನ್ನು ಮುಂದೆ ಹಿಡಿತಾಳೆ. ನಂದನ್ ಸ್ವೀಟ್ ತಗೊಂಡು ಅನ್ನು ಅಂತ ಅಮ್ಮುಗೆ ಸ್ವೀಟ್ನ ತಿನ್ನಿಸ್ತಾರೆ. ಅಮೂಲ್ಯ ಖುಷಿಯಿಂದ ತಿಂತಾಳೆ. ಎಲ್ಲರೂ ಕ್ಲಾಸ್ ಮಾಡ್ತಾರೆ. ತುಂಬ ಒಳ್ಳೆ ಅಂಕ ತಗೊಂಡಿದ್ಯಮ್ಮ, ಖುಷಿ ಆಯಿತು. ವಲ್ಲಭ ಕೆಲಸ ಮಾಡಿಕೊಂಡೆ ಚೆನ್ನಾಗಿ ಓದಿದ್ಯಾ, ಒಳ್ಳೆ ಅಂಕನೂ ತಗೊಂಡಿದ್ಯಾ, ಖುಷಿ ಆಯಿತು ಕಣೋ, ಬಾರೋ ಇಲ್ಲಿ ಅಂತ ವಲ್ಲಭಂಗೂ ಸ್ವೀಟ್ನ ತಿನ್ನಿಸ್ತಾರೆ. ಎಲ್ಲರೂ ಖುಷಿಯಿಂದ ಕ್ಲಾಸ್ ಮಾಡ್ತಾರೆ. ಮಾವ ನಮಗೆ ಆಶೀರ್ವಾದ ಮಾಡಿ ಮಾವ ಅಂತಾಳೆ ಅಮೂಲ್ಯ. ಇಬ್ಬರು ನಂದನ್ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ದೀರ್ಘಾಯುಷ್ಮಾನ್ ಭವ, ಗಂಡ ಹೆಂಡತಿ 100 ಕಾಲ ಚೆನ್ನಾಗಿರಿ ಅಂತಾರೆ ನಂದನ್. ಮಾವ ಇಬ್ಬರು ಸೂಪರ್ ಆಗಿರೋ ಮಾರ್ಕ್ಸ್ ತಗೊಂಡಿದ್ದಾರೆ. ಇದೇ ಖುಷಿಗೆ ಅವ್ರಿಗೇನು ಗಿಫ್ಟ್ ಇಲ್ವಾ ಮಾವ, ಬರೀ ನಿಮ್ಮ ಹೆಂಡತಿಗೆ ಮಾತ್ರ ಗಿಫ್ಟಾ ಅಂತಾಳೆ ಮೀನಾ. ಹೌದು ಮೀನಾ, ನಿಜವಾಗ್ಲೂ ಇವರಿಬ್ಬರಿಗೆ ಏನಾದರೂ ಕೊಡಬೇಕು ಅನ್ನಿಸ್ತಿದೆ ನನಗೆ ಅಂತ ವಲ್ಲಭ ತಗೊಳ್ಳಿ ಇದು ನಿಮಗೆ ಅಂತ ದುಡ್ಡನ್ನು ಕೊಡ್ತಾ ವಲ್ಲಭ, ಇವತ್ತು ಕೆಲಸಕ್ಕೆ ರಜೆ ಹಾಕು, ನೀವಿಬ್ಬರು ಹೊರಗಡೆ ಸುತ್ತಾಡಿಕೊಂಡು ಮನ್ಸು ಬಿಚ್ಚಿ ಮಾತಾಡಿಕೊಂಡು ಏನಾದರೂ ತಿಂದ್ಕೊಂಡು ಬನ್ನಿ, ತಗೋ ವಲ್ಲಭ 500 ರೂಪಾಯಿ ಇದೆ ಅಂತ ಕೊಡ್ತಾರೆ ನಂದನ್. ವಲ್ಲಭ ತಗೋತಾನೆ. ಮಾವ ಇದು ನಿಜವಾಗ್ಲೂ ನೀವೇನಾ ಅಂತಾಳೆ ಮೀನಾ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೆ, ಅಪ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಏನೇನೋ ಮಾತಾಡಬೇಡ, ಈಗ 500 ರೂಪಾಯಿ ಕೊಟ್ಟಿದ್ದಾರೆ, ಆಮೇಲೆ 200 ರೂಪಾಯಿ ಕೊಡ್ತಾರೆ ಅಂತಾನೆ ಕೇಶವ. ಹೌದು ಮೀನಾ, ನಾನೇ, ಮಕ್ಕಳು ಇಬ್ಬರು ಕಷ್ಟಪಟ್ಟು ಓದಿದ್ದಾರೆ, ಪಾಸಾಗಿದ್ದಾರೆ, ಅಪ್ಪ ಅಮ್ಮಂಗೆ ಇದಕ್ಕಿಂತ ಇನ್ನೇನು ಬೇಕು, ಇಷ್ಟು ಮಾಡೋಕ್ಕಾಗಲ್ವ ನಾನು ಅಂತಾರೆ ನಂದನ್. ಈಚೆ ಹೊರಗಡೆ ಮಾಧವ ಸೈಕಲ್ ಮೇಲೆ ಕೂತ್ಕೊಂಡು ಅಪ್ಪ ಕೊಟ್ಟಿರೋ ದುಡ್ಡನ್ನು 100, 200, 300, 400, 500 ಅಂತ ಚೆಕ್ ಮಾಡ್ತಾ 100, 200, 300 ನನಗೆ, 100, 200 ನಿನಗೆ ಅಂತ ಕೊಟ್ಟು 100 ರೂಪಾಯಿ ಕೊಡಲಿ, ಮನೆ ಮಗ ನಾನು ಆಗಿರೋದ್ರಿಂದ 100 ರೂಪಾಯಿ ನನಗೆ ಕೊಡಬೇಕು. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ನೀನು ಸೊಸೆಯಾಗಿ ಬಂದಿರೋದ್ರಿಂದ ಸರಿ ಆಯಿತು, ನಿನಗೆ ಹೋಗು ಒಂದೊಳ್ಳೆ ಪಿಕ್ಚರ್ ನೋಡ್ಕೊಂಡು ಬಾ ಅಂತ 100 ರೂಪಾಯಿ ಮಾತ್ರ ವಲ್ಲಭ ಅಮೂಲ್ಯಂಗೆ ಕೊಡ್ತಾನೆ. ಫಸ್ಟ್ ಆಫ್ ಆಲ್ ಮಾರ್ಕ್ಸ್ ಜಾಸ್ತಿ ತೊಗೊಂಡಿರೋದು ನಾನು, 92% ತೆಗೆದಿರೋದು, 75% ತೆಗೆದಿರೋದು ನೀನು, ಅದಕ್ಕೆ ಈ 200 ರೂಪಾಯಿ ನಿನಗೆ, ಈ 300 ರೂಪಾಯಿ ನನಗೆ ಅಂತ ತಗೋತಾಳೆ ಅಮೂಲ್ಯ. ಅದು ಹಾಗಲ್ಲ ಅಷ್ಟು ಕೊಡಿಲಿ, ಇದು ಪರ್ಸೆಂಟೇಜ್ ಲೆಕ್ಕ ಬರಲ್ಲ, ಪರ್ಸೆಂಟ್ ಲೆಕ್ಕ ಬರುತ್ತೆ, ಅದಕ್ಕೆ 200 ರೂಪಾಯಿ ನಿನಗೆ, 300 ರೂಪಾಯಿ ನನಗೆ, ಸುಮ್ಮನೆ ಕಿರಿಕ್ ಮಾಡದೆ ಹೋಗ್ತಿರು, ಇಲ್ಲ ಅಂದರೆ 200 ರೂಪಾಯಿ ಕಳ್ಕೊಬೇಕಾಗುತ್ತೆ ಅಂತಾನೆ ವಲ್ಲಭ. ಆಗಲ್ಲ ಕಣೋ, ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಆ 100 ರೂಪಾಯಿಯಲ್ಲಿ 50 ರೂಪಾಯಿ ನನಗೆ, 50 ರೂಪಾಯಿ ನಿನಗೆ, ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತಾಳೆ ಅಮೂಲ್ಯ. ಏನೋ ನಿಂದು ರೋದನೆ ಅಂತಾಳೆ. ಇದು ರೋದನೆ ಅಲ್ಲ, ದಿಸ್ ಈಸ್ ಜಸ್ಟ್ ಬಿಸ್ನೆಸ್ ಅಂತಾನೆ ವಲ್ಲಭ. ಯಾವ ಬಿಸ್ನೆಸ್ಸು ಬೇಡ, ಕೊಡು ಅಂತ ಅಮೂಲ್ಯ ದುಡ್ಡನ್ನು ಕಸಿತಾಳೆ. ಆಗ ಗಿರಿಜಾ ಅವರಿಬ್ಬರನ್ನ ನೋಡ್ತಾ ಬಂದು ನೋಡಿ, ಏನ್ರೋ ಇದು, ಯಾಕಿಬ್ರು ಹೀಗೆ ಕಿತ್ತಾಡ್ತಿದ್ದೀರಾ ಮನೆ ಮುಂದೆ, ನೋಡಿದವ್ರು ಏನು ಅಂದ್ಕೊಳ್ಳಲ್ಲ ಅಂತಾರೆ. ನೋಡಿ ಅತ್ತೆ, ಮಾವ ಕೊಟ್ಟಿರೋ 500 ರೂಪಾಯಿಯಲ್ಲಿ 300 ರೂಪಾಯಿ ಇವನಿಗಂತೆ, 200 ರೂಪಾಯಿ ನನಗಂತೆ, ಮೋಸ ಅಲ್ವ ಇದು ಅಂತಾಳೆ ಅಮೂಲ್ಯ. ವಲ್ಲಭ ಯಾಕೋ, ಕೊಡು 50 ರೂಪಾಯಿನ ಕೊಡು ಅಂತಾರೆ. ನಾನು ಕೊಡೋದಿಲ್ಲ ಅಂತಾನೆ ವಲ್ಲಭ. ಕೊಡಿಲಿ 100 ರೂಪಾಯಿ ಅಂತ ವಲ್ಲಭನ ಹತ್ರ ತಗೊಂಡು, ಇಬ್ಬರು ಯಾಕೆ ಕಿತ್ತಾಡ್ತೀರಾ ಅಂತ ಸೀರೆ ಸೆರಗಲ್ಲಿ ಕಟ್ಕೊಂಡಿರೋ 50 ರೂಪಾಯಿನ ಇಬ್ಬರಿಗೂ ಕೊಡ್ತಾರೆ ಗಿರಿಜಾ. ಸರಿ, ನನಗೆ ಟೈಮ್ ಆಯಿತು, ನಾನು ನೀನು ಬರ್ತೀನಿ ಅಂತಾನೆ ವಲ್ಲಭ ನೀನು ಒಬ್ಬನೇ ಎಲ್ಲಿಗೂ ಹೋಗ್ತಿದ್ಯಾ, ಪಾಪ ಇಡೀ ದಿನ ಅವಳು ಮನೇಲೇ ಇರ್ತಾಳೆ, ಅವಳನ್ನು ಕರ್ಕೊಂಡು ಹೋಗು, ಇಬ್ಬರು ಸುತ್ತಾಡ್ಕೊಂಡು ಬನ್ರೋ ಅಂತಾರೆ ಗಿರಿಜಾ. ಈಚೆ ವಲ್ಲಭ ಅಮೂಲ್ಯ ಇಬ್ಬರು ಹೊರಗಡೆ ಬರ್ತಾರೆ. ಅಮೂಲ್ಯಂಗೆ ಗೋಲ್ಗುಪ್ಪನ ತಿನ್ನಿಸ್ತಾನೆ ವಲ್ಲಭ. ನಂತರ ಸಾಂಗಿಗೆ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.